ಗೆಲುವಿನ ಗುಟ್ಟು ಇಲ್ಲಿದೆ, ಆದರೆ ಅದನ್ನು ಪಾಲಿಸುವವರು ಕಡಿಮೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಗೆಲ್ಲಲು ಬಯಸುತ್ತಾರೆ. ಒಳ್ಳೆಯ ಉದ್ಯೋಗ, ಒಳ್ಳೆಯ ಹೆಸರು, ಆರ್ಥಿಕ ಸ್ವಾತಂತ್ರ್ಯ, ನೆಮ್ಮದಿಯ ಜೀವನ ಇವೆಲ್ಲವೂ ಎಲ್ಲರ ಕನಸು. ಆದರೆ ಪ್ರಶ್ನೆ ಏನೆಂದರೆ, ಯಾಕೆ ಕೆಲವರು ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ? ಉತ್ತರ ತುಂಬ ಸರಳ. ಅವರು ಬೇರೆ ಕೆಲಸ ಮಾಡುವುದಿಲ್ಲ, ಅವರು ಸರಿಯಾದ ಅಭ್ಯಾಸಗಳನ್ನು ನಿರಂತರವಾಗಿ ಪಾಲಿಸುತ್ತಾರೆ. ಇಂದು ಗೆಲುವಿನ ಹಿಂದೆ ಇರುವ ಕೆಲವು ಮುಖ್ಯ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ. ಬೆಳಗಿನ ಸಮಯವನ್ನು ಗೌರವಿಸಿ. ಯಶಸ್ವಿ ವ್ಯಕ್ತಿಗಳ ಜೀವನದಲ್ಲಿ ಬೆಳಗ್ಗೆ ಒಂದು ವಿಶೇಷ ಸಮಯ, ಯಾಕೆಂದರೆ ದಿನದ ಮೊದಲ ಗಂಟೆಗಳೇ ದಿನದ ಗುಣಮಟ್ಟವನ್ನು ನಿರ್ಧರಿಸುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯುವ ಬದಲು ನಿಮ್ಮ ಗುರಿಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ದಿನದ ಯೋಜನೆಯನ್ನು ಮಾಡಿಕೊಳ್ಳಿ. ಸ್ವಲ್ಪ ವ್ಯಾಯಾಮ ಮಾಡಿ, ಮನಸ್ಸನ್ನು ಶಾಂತವಾಗಿರಿಸಿ. ನೆನಪಿಡಿ, ದಿನವನ್ನು ಹೇಗೆ ಪ್ರಾರಂಭಿಸುತ್ತೀರೋ ದಿನವೂ ಅದೇ ರೀತಿಯಲ್ಲಿ ಸಾಗುತ್ತದೆ. ನಿಮ್ಮ ಗುರಿಯ ಮೇಲೆ ಗಮನ ಇರಲಿ. ಹೆಚ್ಚಿನ ಜನರ ಸಮಸ್ಯೆ ಏನೆಂದರೆ ಅವರು ಪ್ರತಿದಿನ ಹೊಸ ಗುರಿ ಹುಡುಕುತ್ತಾರೆ. ಇಂದು ಒಂದು ಕೆಲಸ, ನಾಳೆ ಮತ್ತೊಂದು ಕೆಲಸ, ಹೀಗೆ ಗಮನ ಚೆದರಿ ಹೋಗುತ್ತದೆ. ಯಶಸ್ವಿ ಜನರು ಮಾತ್ರ ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ತಿಳಿದಿರುತ್ತಾರೆ. ಅವರು ಇತರರ ಜೀವನವನ್ನು ನೋಡಿ ಸಮಯ ವ್ಯರ್ಥ ಮಾಡುವುದಿಲ್ಲ, ತಮ್ಮ ದಾರಿಯಲ್ಲೇ ನಡೆಯುತ್ತಾರೆ. ಯಾಕೆಂದರೆ ಗುರಿ ಸ್ಪಷ್ಟವಾಗಿದ್ದರೆ ದಾರಿಯೂ ಸ್ಪಷ್ಟವಾಗುತ್ತದೆ. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಕಳೆದುಕೊಂಡರೆ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಯಶಸ್ವಿ ಜನರು ಸಮಯವನ್ನು ತುಂಬ ಗೌರವಿಸುತ್ತಾರೆ. ಅಗತ್ಯವಿಲ್ಲದ ಚರ್ಚೆಗಳು, ಅನಗತ್ಯ ಜನಗಳು, ಅತಿಯಾದ ಸೋಷಿಯಲ್ ಮೀಡಿಯಾ ಇವೆಲ್ಲದರಿಂದ ದೂರ ಇರುತ್ತಾರೆ. ಅವರು ತಮ್ಮ ಸಮಯವನ್ನು ಕಲಿಯಲು, ಬೆಳೆಯಲು ಮತ್ತು ಗುರಿಯತ್ತ ಸಾಗಲು ಬಳಸುತ್ತಾರೆ. ಆರೋಗ್ಯವೇ ನಿಜವಾದ ಸಂಪತ್ತು. ಬಹಳ ಜನರು ಯಶಸ್ಸಿನ ಹಿಂದೆ ಓಡುತ್ತಾ ಆರೋಗ್ಯವನ್ನು ಕಡೆಗಣಿಸುತ್ತಾರೆ. ಆದರೆ ಆರೋಗ್ಯ ಇಲ್ಲದಿದ್ದರೆ ಯಶಸ್ಸಿಗೂ ಅರ್ಥವಿರುವುದಿಲ್ಲ. ಒಳ್ಳೆಯ ಆಹಾರ, ನಿಯಮಿತ ವ್ಯಾಯಾಮ, ಸಾಕಷ್ಟು ನಿದ್ರೆ ಇವು ಯಶಸ್ಸಿನ ಭಾಗವೇ ಹೊರತು ಬೇರೆ ವಿಷಯವಲ್ಲ. ನಿಮ್ಮ ದೇಹ ಮತ್ತು ಮನಸ್ಸು ಬಲವಾಗಿದ್ದರೆ ಯಾವುದೇ ಸವಾಲನ್ನು ಎದುರಿಸಬಹುದು. ಗೆಲುವು ಒಂದು ರಹಸ್ಯವಲ್ಲ, ಅದು ಪ್ರತಿದಿನದ ಸರಿಯಾದ ಅಭ್ಯಾಸಗಳ ಫಲ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಕಾಲಕ್ರಮೇಣ ದೊಡ್ಡ ಯಶಸ್ಸಿಗಾಗಿ ಬದಲಾಗುತ್ತವೆ. ಹೀಗಾಗಿ ಇಂದಿನಿಂದಲೇ ಆರಂಭಿಸಿ. ನಿಮ್ಮ ಸಮಯವನ್ನು ಗೌರವಿಸಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿ, ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ ಮತ್ತು ಮುಖ್ಯವಾಗಿ ಪ್ರತಿದಿನ ನಿಮಗಿಂತ ಸ್ವಲ್ಪ ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಯಾಕೆಂದರೆ ಗೆಲುವು ಒಂದೇ ದಿನದಲ್ಲಿ ಸಿಗುವುದಿಲ್ಲ, ಅದು ಪ್ರತಿದಿನ ನಿರ್ಮಾಣವಾಗುತ್ತದೆ. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಪ್ರತಿದಿನದ ಸರಿಯಾದ ಅಭ್ಯಾಸಗಳಿಂದ ಬರುತ್ತದೆ.